ನನ್ನ ಖುಷಿಗೋಸ್ಕರ ನನ್ನ ಪ್ಯಾಷನ್ಗೋಸ್ಕರ ಸಿನಿಮಾ ಮಾಡಿದ್ದೀನಿ. ಅಂದರೆ ಸಿನಿಮಾಗೆ ಬಂದಿದ್ದೀನಿ ನಾನು. ಇಷ್ಟು ವರ್ಷಗಳ ಟಿ ವಿ ಜರ್ನಿ ನಂತರ ಸಿನಿಮಾ ಕನಸಾಗೆ ಉಳಿದಿರುತ್ತೆ ಒಬ್ಬ ನಿರ್ದೇಶಕನಿಗೆ. ನಾವೆಲ್ಲರೂ ಮನೆಯಿಂದ ಬ್ಯಾಗ್ ಇಟ್ಕೊಂಡು ಹೊರಟಾಗ ಸಿನಿಮಾ ಮಾಡೋದಂತಲೇ ಹೊರಟಿರ್ತೀವಿ. ಟಿ ವಿ ಅವಕಾಶ, ಅನ್ನ ಮತ್ತು ನೆಲೆ ಎಲ್ಲವನ್ನೂ ಕೊಡ್ತು, ಕೀರ್ತಿ ಮತ್ತು ಕೆಲಸನೂ ಕೊಡ್ತು. ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ವಿ. ಸಿನಿಮಾ ಅನ್ನೋದು ಒಂದು ಕನಸು ಮತ್ತು ಒಂದು ಆಸೆ ಉಳಿಯುತ್ತೆ ಒಬ್ಬ ಮನುಷ್ಯನಿಗೆ, ಅದನ್ನು ಮಾಡಲೇಬೇಕು ಅನ್ನೋದೊಂದಿರುತ್ತೆ. ಆ ನಿಟ್ಟಲ್ಲಿ ಹುಟ್ಕೊಂಡಿದ್ದ ಕತೆ ಎಲ್ಲೋ ಜೋಗಪ್ಪ ನರಮನೆದು. ಸೊ ವೈಯಕ್ತಿಕವಾಗಿ ನಾನೊಬ್ಬ ತುಂಬ ತಿರುಗಾಡುವಂಥ ವ್ಯಕ್ತಿ. ಕೆಲಸ ಇಲ್ಲ ಅಂದರೆ ಎಲ್ಲಾದರೂ ಅವಕಾಶ ಸಿಗುತ್ತಾ ಬೇರೆಯವ್ರಿಗೆ ಹೋಗೋದಕ್ಕೆ ಅಂತ ಕಾಯ್ತಾ ಇರ್ತೀನಿ. 300 ಕಿಲೋಮೀಟರ್ ದೂರದಲ್ಲಿ ಯಾರಾದರೂ ಮದುವೆ ಕರೆದ್ರು ಕೂಡ ನಾನು ಹೋಗಿ ಬರ್ತೀನಿ. ಯಾಕಂದರೆ ನನಗೆ ಆ ಮದುವೆ ಎಷ್ಟು ಇಂಪಾರ್ಟೆಂಟ್, ಹೋಗಿ ಬರೋದು ಒಂದು ಆ ಜರ್ನಿ, ಆ ಟ್ರಾವೆಲ್ ನಾನು ತುಂಬ ಪ್ರೀತಿ ಮಾಡ್ತೀನಿ. ಆ ಥರದ್ದು ವ್ಯಕ್ತಿತ್ವ ಇರೋದ್ರಿಂದ ಬಹುಶಃ ಆಮೇಲೆ ಜರ್ನಿ ಸಿನಿಮಾಗಳು ಗೆದ್ದಿರೋ ಉದಾಹರಣೆಗಳು ತುಂಬ ಇದೆ. ಅದಕ್ಕೊಂದಿಷ್ಟು ಸೈಂಟಿಫಿಕ್ ರೀಸನ್ ಇದೆ, ಆಮೇಲೆ ಒಂದಿಷ್ಟು ಕಾರಣಗಳಿದೆ ಯಾಕೆ ಗೆಲ್ಲುತ್ತೆ ಅಂತ. ಕನ್ನಡದ ಮಟ್ಟಿಗೆ ಜರ್ನಿ ಸಿನಿಮಾಗಳು ಕಡಿಮೆ, ಅಂದರೆ ಚಾರ್ಲಿನೇ ಲೇಟೆಸ್ಟ್ ಎಕ್ಸಾಂಪಲ್ ನಮಗೆ. ಆ ಕಾರಣಕ್ಕೆ ಈ ಝೋನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇದು ಕಾನ್ಸೆಪ್ಟ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದು. ಒಬ್ಬ ಹುಡುಗ, ಇವತ್ತಿನ ತಲೆಮಾರಿನ ಹುಡುಗ, ತನ್ನ ಇದಕ್ಕೆ ಅಪ್ಪ ಮತ್ತು ಮಗನ ಒಂದು ಕ್ಲಾಶು, ಸಣ್ಣ ಒಂದಿದು, ಈ ಮೊಬೈಲು ಮತ್ತು ರೀಲ್ಸ್ ಮಾಡುವಂಥ ಹುಡುಗ, ಅವನ ಬದುಕಲ್ಲಿ ಆದಂತಹ ಒಂದು ಘಟನೆ. ಅವನು ದೇಶ ಸುತ್ತ ಹೋಗ್ತಿದ್ದಾನೆ. ಯಾಕೆ ಹೋಗ್ತಾನೆ ಅನ್ನೋದು. ಇವತ್ತು ಪ್ರಯಾಗರಾಜಲ್ಲಿ ಕುಂಭಮೇಳ ನಡೀತಾ ಇದೆ. ಬಹಳಷ್ಟು ಜನ ನಮ್ಮ ಕನ್ನಡದ ಹುಡುಗರುಗಳಲ್ಲಿ ಬೈಕಲ್ಲಿ ಹೋಗಿದ್ದಾರೆ, ಕಾರಲ್ಲಿ ಹೋಗಿದ್ದಾರೆ, ಟ್ರೈನಲ್ಲಿ ಹೋಗಿದ್ದಾರೆ. ಅಲ್ಲಿ ರೀಲ್ಗಳನ್ನು ಮಾಡಿ ಅಲ್ಲೇನೋ ತೋರಿಸಿ ಅದನ್ನೋ ದಾಖಲೆ ಮಾಡಬೇಕನ್ನೋ ಒಂದು ಖುಷಿ, ಒಂದು ಅಡ್ವೆಂಚರ್ ಅವ್ರ ಮೈಂಡಲ್ಲಿದೆ. ಅಂತಹ ಎಲ್ಲ ಹುಡುಗರನ್ನ ನನ್ನ ಹೀರೋ ರಿಪ್ರೆಸೆಂಟ್ ಮಾಡ್ತಾನೆ. ಮೊಬೈಲ್ ಹಿಡ್ಕೊಂಡು ಯಾರು ವಿಡಿಯೋ ಮಾಡ್ತಾರೆ ಅವರೆಲ್ಲರೂ ನನ್ನ ಹೀರೋ ಥರದ ಕ್ಯಾರೆಕ್ಟರ್ಗಳು ಅಂತ ನಾನು ಅಂದ್ಕೊಂಡು ಈ ಕಥೆನ ಮಾಡಿದ್ದೀನಿ. ಅವರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋ ಥರದ ಕಥೆನ ಮಾಡಿದ್ದೀವಿ ಇದನ್ನು. ಸೊ ಇಲ್ಲಿ ಇವ್ನು ಹೋಗ್ತಾ ದಾರಿನಲ್ಲಿ ಯಾರ್ಯಾರು ಎದುರಿಗೆ ಸಿಗ್ತಾರೆ, ಎದುರಿಗೆ ಸಿಕ್ಕವರಿಂದ ಇವನೇನು ಕಲಿತಾನೆ, ಇವರಿಂದ ಅವನೇನು ಕಲಿತಾನೆ, ಆ ಸರ್ಕಮ್ಸ್ಟಾನ್ಸಸ್ಸು ಮತ್ತು ಆ ಇದುಗಳು ಇವನಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಅದು ಸಿನಿಮಾದ ಮುಖ್ಯಾಂಶ ಆಗುತ್ತೆ. ಬೆಂಗಳೂರಿನಿಂದ ಹಿಮಾಲಯದವರೆಗೂ ಕತೆ ಸಾಗುವಾಗ ಬಹಳಷ್ಟು ಪ್ರಾಂತ್ಯಗಳು, ಉತ್ತರ ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಡೆಲ್ಲಿ, ಆಗ್ರಾ, ಪಂಜಾಬು, ಆಮೇಲೆ ಮನಾಲಿ, ರೋಹ್ಟಾಂಗ್ ಪಾಸು, ಆ ಸ್ಪಿಟಿ ವ್ಯಾಲಿ, ಅಲ್ಲಿ ತನಕ ಹೋಗುವಾಗ ಬರುವ ಬೇರೆ ಬೇರೆ ಭಾಷೆಯ, ಬೇರೆ ಬೇರೆ ಸಂಸ್ಕೃತಿಯ ಕೆಲವು ಪಾತ್ರಗಳು ಕತೆಗೆ ಹೇಗೆ ಸ್ಪಂದಿಸ್ತವೆ ಅನ್ನೋದು ಒಂದು ಆಡಿಯನ್ಸ್ ನೋಡ್ಬೋದಾದಂತಹ ಎಲಿಮೆಂಟ್ ಆಗಿರುತ್ತೆ ಈ ಕಥೆನಲ್ಲಿ. ಆಮೇಲೆ ತುಂಬ ಜನರಿಗೆ ಎಲ್ಲೋ ಟ್ರಾವೆಲ್ ಮಾಡಬೇಕು, ಬೇರೆಯವ್ರಿಗೆ ಹೋಗಬೇಕು ಅಂತ ತುಂಬ ಆಸೆಗಳಿರುತ್ತೆ, ಬೇರೆ ರಾಜ್ಯ ನೋಡಬೇಕು ಅಂತ ಆಸೆ ಇರುತ್ತೆ. ಪ್ರತಿ ವರ್ಷ ನಾವು ಮುಂದಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಮುಂದಕ್ಕೆ ಹಾಕ್ತಾ ಇರ್ತೀವಿ, ಹೋಗೋಕ್ಕಾಗ್ತಿರಲ್ಲ. ಅಂಥವ್ರಿಗೆ ನೀವು ಕೊಡುವ 100-150 ರೂಪಾಯಿಗೆ ದೇಶದ ಒಂದಿಷ್ಟು ಭಾಗ ನೋಡೋ ಅವಕಾಶ ಈ ಸಿನಿಮಾದಲ್ಲಿದೆ. ಬನ್ನಿ ದೇಶ ಸುತ್ತೋಣ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೆಸ್ ಮೀಟಿಗೆ ಬಂದಿದ್ದಕ್ಕೆ ಮೊದಲಿಗೆ ಧನ್ಯವಾದ. ಮುಂಚೆ ಕಂಬಳಿ ಹುಳ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದಕ್ಕೆ ನೀವು ತುಂಬ ದೊಡ್ಡ ಶಕ್ತಿಯಾಗಿ ನಿಂತಿದ್ರಿ. ಅದು ಇನ್ನೂ ಹೆಚ್ಚು ಜವಾಬ್ದಾರಿನ ನನಗೆ ಹೆಗ್ಲ ಮೇಲೆ ಹೊರಿಸಿತ್ತು. ಯಾಕೆ ಅಂತಂದರೆ ಹೊಸಬ್ರಾಗಿ ಬಂದಾಗ ನಮ್ಮನ್ನು ಇಷ್ಟರ ಮಟ್ಟಿಗೆ ಒಪ್ಕೊಂಡು ನಮ್ಮ ಜೊತೆ ನಿಂತಿದ್ದು, ಅಂದರೆ ಚಿಕ್ಕ ಚಾನಲಿಂದ ಹಿಡಿದು ದೊಡ್ಡ ಚಾನಲ್ ತನಕನೂ ಎಲ್ಲರೂ ತುಂಬ ಜೊತೆಯಾಗಿ ಧ್ವನಿಯಾಗಿ ನಮಗೆ ಸಿನಿಮಾ ಥಿಯೇಟ್ರಲ್ಲಿ ಅಥವಾ ನಮ್ಮ ಬೇರೆ ಬೇರೆ ಎಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರಿ. ಒಂದು ವೇದಿಕೆ ಅದಾದ್ಮೇಲೆ, ನಮ್ಮ ಕಂಬಳಿಗಳದಾದ್ಮೇಲೆ ಒಂದು ಎಲ್ಲ ವೇದಿಕೆಗಳು ಹೇಳ್ತಿದ್ದೆ, ಈಗ ಇನ್ನೊಂದು ವೇದಿಕೆ ಸಿಕ್ಕಿದೆ. ನಿಮಗೆಲ್ಲ ಅದಕ್ಕೊಂದು ದೊಡ್ಡ ನಮಸ್ಕಾರ, ಥ್ಯಾಂಕ್ ಯು. ಇವತ್ತಿಗೆ ನನ್ನ 2ನೇ ಹೆಜ್ಜೆ ಇದು, ಎಲ್ಲೋ ಜೋಗಪ್ಪ ನೀನು ಅರಮನೆ. ನನ್ನ ಉದ್ದೇಶನೂ ಅಷ್ಟೇ, ನಾನು ಮಾಡೋ ಸಿನಿಮಾಗಳು ಎಲ್ಲರೂ ಕೂತ್ಕೊಂಡು ನೋಡುವಂಥ ಸಿನಿಮಾಗಳಾಗಬೇಕು. 2 ಅವರ್ ಏನು ಜನ ದುಡ್ಡು ಕೊಟ್ಟು ಬಂದಿರ್ತಾರೆ, ಅವ್ರ ಟೈಮ್ನ ಎತ್ತಿಟ್ಟಿರ್ತಾರೆ. ಸೊ ಸಿನಿಮಾ ಮುಗಿಸ್ಕೊಂಡು ಹೊರಗಡೆ ಹೋಗುವಾಗ ಅವ್ರಿಗೊಂದು ತೃಪ್ತಿ ಇರಬೇಕು. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನೋಡುವಂಥ ಸ್ಕ್ರಿಪ್ಟ್ಗಳನ್ನೇ ಮಾಡಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಕಂಬಳಿ ಹುಳ ಆದಮೇಲೆ ಸಿಕ್ಕಾಬಟ್ಟೆ ಸ್ಕ್ರಿಪ್ಟ್ಗಳನ್ನ ಕೇಳಿ, ಅದರಲ್ಲೂ ಒಂದಷ್ಟು ಒಂದು ವರ್ಷ ನಾನೇನು ಕೆಲಸನೇ ಮಾಡಿಲ್ಲ. ಅದು ಎಲ್ಲೋ ಜೋಗಪ್ಪ ಸರ್ ಹೇಳ್ದಂಗೆ ಪ್ರೀಮಿಯರ್ ಟೈಮಲ್ಲೇ ನನಗೆ ಸರ್ ನೋಡಿ ಇವನ್ ಕೈಲಿ ಮಾಡಿಸ್ಬೋದು ಅನ್ನೋ ಥರದ್ದೊಂದು ಇಡೀ ಟೀಮ್ ಡಿಸ್ಕಷನ್ ಆಗಿ ನನಗೆ ಆ ಸಿನಿಮಾ ಬಂದಿದ್ದು. ಮೊದಲಿಗೆ ನನಗೂ ಒಂದು ಆ್ಯಕ್ಟ್ರಾಗಿ ತುಂಬ ಬೇರೆ ಬೇರೆ ಪಾತ್ರಗಳನ್ನ ಮಾಡ್ಬೇಕಂತ ಕನಸಿರುತ್ತೆ, ಎಲ್ಲರಿಗೂ ಕನಸಿರುತ್ತೆ. ಈಗ ನನ್ನ ಕಂಬಳಿ ಹುಳಕ್ಕೂ ಎಲ್ಲೋ ಜೋಗಪ್ಪ ನಿನ್ನ ಅರಮನೆಗೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಪಾತ್ರದಿಂದ ಹಿಡಿದು ನಡೆಯೋ ಬ್ಯಾಕ್ ಡ್ರಾಪ್ ಇಂದ ಹಿಡಿದು ಭಾಷೆ ಎಲ್ಲವೂ ಕೂಡ ಹೊಸದೆ. ನನಗೂ ಅಂದರೆ ನನ್ನ ಔಟ್ಫಿಟ್ ಇಂದ ಹಿಡಿದು ಎಲ್ಲವೂ ಬೇರೆ ಥರದ್ದೇ. ಹಾಗಾಗಿ ನಾನು ಕಾಯ್ತಿದ್ದೆ, ಅಂದರೆ ರಿಪೀಟ್ ಆಗಬಾರ್ದು, ಅಂದರೆ ಮತ್ತೆ ಅದೇ ಫೇಸ್ಗಳನ್ನ ಇಲ್ಲ ಅದೇ ಕ್ಯಾರೆಕ್ಟರ್ಗಳನ್ನ ನೋಡಿ ಇವನಿಗೆ ಬರೋದು ಇಷ್ಟೇನೇನೋ ಅನ್ನೋ ಥರ ಯಾವ ಕ್ಯಾರೆಕ್ಟರ್ಗಳನ್ನ ನಾನು ಮಾಡಬಾರ್ದು. ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ಥರದ ಪಾತ್ರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ. ಅದಕ್ಕೆ ನನಗೆ ಇಮಿಡಿಯೇಟ್ ಸಿಕ್ಕಿದಂಥ ಸ್ಕ್ರಿಪ್ಟ್ ಇದು.
ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ಬಂದಿರೋದು, ಇಡೀ ಮನೆ ಅಪೋಸ್ ಮಾಡ್ಕೊಂಡೇ ಬಂದಿರ್ತೀವಿ. ಅಂದ್ರೆ ಅಪ್ಪ ಅಮ್ಮ, ನಾನು ಇಂಜಿನಿಯರಿಂಗ್ ಓದಿದ್ದು, ಸೊ ಅಷ್ಟೆಲ್ಲ ಓದಿ ಮತ್ತೆ ದುಡಿಯೋದಕ್ಕೆ ಅಂತ ನಮ್ಮನ್ನ ಪೇರೆಂಟ್ಸ್ಗಳು ಕಾಯ್ತಿರ್ತಾರೆ. ಅಂದ್ರೆ ಅವರು ದುಡಿಬೇಕು, ಮಕ್ಳು ಅವ್ರ ಕಾಲ ಮೇಲೆ ಅಲ್ಲಿ ನಿಲ್ಬೇಕು ಅಂತ. ಸೊ ಇವನ್ನೆಲ್ಲ ರಿಸ್ಕ್ ತಗೊಂಡು ನಾವು ಸಿನಿಮಾಗೆ ಬಂದ್ಮೇಲೆ ಸಿನಿಮಾಗೋಸ್ಕರ ಏನ್ ಬೇಕಾದ್ರೂ ರಿಸ್ಕ್ ತಗೊಳ್ಳೇಬೇಕಾಗುತ್ತೆ. ಹಂಗಾಗಿ ಅದು ರಿಸ್ಕ್ ಅಂತಲ್ಲ, ನಮ್ಮ ಕೆಲಸ, ಅದು ನಮ್ಮ ಕರ್ತವ್ಯ. ನನಗೆ ಇಷ್ಟೇ ಇದ್ದಿದ್ದು ಸಿನಿಮಾ ಮಾಡ್ತಾ ಇದ್ದು ಜರ್ನಿ ಸಿನಿಮಾ ಆಗಿರೋದ್ರಿಂದ ನಾವು ಅನ್ಕೊಂಡಂಗೆ ಪ್ರತಿ ಊರುಗಳಲ್ಲೂ ನಮಗೆ ನೇಚರ್ ಯಾವ ಥರ ಸಪೋರ್ಟ್ ಮಾಡುತ್ತೆ ಅಂತ ನಮಗೂ ಪ್ರಿಡಿಕ್ಷನ್ ಇರಲ್ಲ. ವೆದರ್ ಅವ್ರಿಗೆ ಗೊತ್ತಾಗಲ್ಲ ಹೆಂಗೆ ಆಗ್ತಿರುತ್ತೆ, ಮಳೆ ಬರುತ್ತೋ ಏನಿರುತ್ತೋ ಬಿಸಿಲಿರುತ್ತೋ ಅಂತ. ಸೊ ಆ ಥರದೊಂದು ನಾವು ನೇಚರ್ಗಳ ಜೊತೆ ಶೂಟ್ ಮಾಡುವಾಗ ಒಂದಷ್ಟು ರೆಡಿಯಾಗಿರ್ಬೇಕಾಗಿರುತ್ತೆ, ಫಿಸಿಕಲಿ ಮೆಂಟಲಿ ಎರಡೂ. ನಾವು ಮಾಡೋ ಕೆಲಸ ನಮ್ಗೆ ಇಷ್ಟ ಆದರೆ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಸೊ ಹಾಗಾಗಿ ನನಗೊಂದೇ ಇದ್ದಿದ್ದು ಇವೆಲ್ಲ ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಳ್ಳುತ್ತೆ. ಸಿನಿಮಾ ಒಂದು ಡಾಕ್ಯುಮೆಂಟೇಶನ್. ನಾನು ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರು ನನ್ನ ಸಿನಿಮಾದಲ್ಲಿ ತಪ್ಪಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿರುತ್ತೆ, ಚೆನ್ನಾಗಿದ್ರು ಅದು ಡಾಕ್ಯುಮೆಂಟೇಶನ್ ಆಗಿ ಉಳ್ಕೊಂಡಿರುತ್ತೆ. ಸೊ ಹಾಗಾಗಿ ನಾನು ಪ್ರತಿ ಫ್ರೇಮು ಹೋಗಿದ್ದೀವಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸೋಕೆ ಸಾಧ್ಯನೋ ಅಷ್ಟು ಬ್ಯೂಟಿಫುಲ್ ಆಗಿ ಇರಲಿ ಅಂತ. ಶಾರ್ಟ್ ಇಟ್ಟಾಗೆಲ್ಲ ಇದು ನಾನು ಕ್ಯಾಮ್ರಾ ಮ್ಯಾನ್ ಕೇಳ್ತಿದ್ದೆ, ಸರ್ ಇದು ಚೆನ್ನಾಗಿ ಅನಿಸ್ತಿದ್ಯಾ ಅಂತ. ಇವ್ರುಗಳು ಕಂಪೋಸ್ ಮಾಡ್ಕೊಂಡಿರೋರು ಆಲ್ರೆಡಿ. ಸೊ ಅದನ್ನ ನಾನು ಹೋಗಿ ಕೇಳ್ಬಿಟ್ಟು, ಸರ್ ಓಕೆನಾ ಇದು ಚೆನ್ನಾಗಿ ಕಾಣಿಸುತ್ತಾ ಅಂತ. ಚೆನ್ನಾಗಿ ಕಾಣಿಸುತ್ತೆ, ಒಂಚೂರು ಅಲ್ಲಿ ಹೋದ್ರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಆಯ್ತು ಸರ್ ಹೋಗ್ತೀನಿ. ನಾನು ಭರತ್ ಅಂತ ಅಸೋಸಿಯೇಟ್ ಇದ್ರು, ಅವ್ರು ಕೇಳ್ತಿದ್ದೆ ಮಗ ಹೆಂಗೆ ಅಂತ. ಅಣ್ಣ ಇದನ್ನ ಮಾಡು, ಥಿಯೇಟ್ರಲ್ಲಿ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ಥಿಯೇಟ್ರ್ ಜನಕ್ಕೆ ಬಂದವ್ರಿಗೆ ಖುಷಿ ಪಡ್ಬೇಕು. ಅವ್ರು ನಾವು ತಗೊಂಡಿರೋ ಏನ್ ಮಾಡಿದ್ವಿ ಹೆಂಗೆ ಅಂತ ಯಾರಿಗೂ ಮ್ಯಾಟ್ರ್ ಆಗಲ್ಲ. ಅವತ್ತು ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಿರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಂಗಾಗಿ ಎಲ್ಲವನ್ನೂ ಅಂದ್ರೆ ಕೆಲಸಗಳನ್ನ ಈ ಸಿನಿಮಾದಲ್ಲಿ ಒಬ್ಬ ಟೆಕ್ನಿಷಿಯನ್ ಆಗೋ ಕಲ್ತಿದ್ದುಂಟು, ನಾನು ಆಕ್ಟರ್ ಆಗೋ ಕಲ್ತಿದ್ದುಂಟು. ಆಕ್ಟರ್ ಹೆಂಗೆ ಅಂತ ಅಂದ್ರೆ ದೊಡ್ಡ ಕಲಾವಿದರುಗಳ ಜೊತೆ ಮಾಡಿದ್ದು ಅನುಭವ. ನನಗೆ ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿದಂಥ ಶರತ್ ಲೋಹಿತ್ ಅಶ್ವಥ್ ಸರ್ ಜೊತೆ ಕೆಲಸ ಮಾಡಿದ್ದು ಅಂದ್ರೆ 2ನೇ ಸಿನಿಮಾಗೆ ತುಂಬ ಕಲ್ತಿದ್ದೀನಿ. ನನಗೊಂದು ಯಾವಾಗಲೂ ಒಂದು ಥಾಟ್ ಅನ್ಸುತ್ತೆ, ಅಂದರೆ ವ್ಯಕ್ತಿಗಳನ್ನ ಗೌರವಿಸೋದಕ್ಕಿಂತ ಸೆಲೆಬ್ರೇಟ್ ಮಾಡೋದಕ್ಕಿಂತ ಅವ್ರಿಗಾದಂಥ ಅನುಭವಗಳು, ಅವ್ರಿಗಾಗಿರುವಂಥ ಎಕ್ಸ್ಪೀರಿಯನ್ಸ್ನ ಗೌರವಿಸೋದು, ಸೆಲೆಬ್ರೇಟ್ ಮಾಡೋದು ನನ್ನ ಪರ್ಸ್ನಲ್ ಥಾಟ್ ಅದು. ಸೊ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನಾನು ಬೇಸಿಕಲಿ ಮಂಗಳೂರವಳು, ಸಾರಿ ಫಾರ್ ಮೈ ಲ್ಯಾಂಗ್ವೇಜ್, ಬಿಚ್ಚಿ ಮಾತಾಡ್ತೀನಿ. ನಂಗೆ ಆಸೆ ಇತ್ತು ಅಂದರೆ ಪಂಡ್ರಾಪುರಕ್ಕೆ ಹೋಗಬೇಕು, ಅಲ್ಲಿ ವಿಠಲ್ನ ಟೆಂಪಲ್ ಇದೆ, ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು. ಸೊ ಆ ಆಸೆ ಸರ್ ಈ ಫಿಲ್ಮ್ ಮೂಲಕ ಈಡೇರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇನೋ ಹೇಳೋದಿಲ್ಲ, ಎಲ್ಲ ಇಬ್ರು ಹೇಳಿಬಿಟ್ರು. ನನ್ನ ಪಾತ್ರ ಬಂದು ಮರಾಠಿ ಹುಡುಗಿ ಇದ್ದಾಗಿರುತ್ತೆ. ಪಂಡ್ರಾಪುರ್ನ ಏನು ಟೆಂಪಲ್ ಟೌನಲ್ಲಿ ಒಂದು ಸೇಲ್ ಗರ್ಲ್ ಆಗಿ ನಾನೊಂದು ಪಾತ್ರ ಮಾಡ್ತೀನಿ. ಶೀತಲ್ ಅಂತ ಹೆಸರು ಬರುತ್ತೆ. ಫಸ್ಟ್ ಆಫ್ ಆಲ್ ಶಾಪ್ ಅವ್ರಿಗೆ ತುಂಬ ಪ್ರಾಫಿಟ್ ಆಗಿದೆ ನನ್ನಿಂದ. ಎಲ್ಲರೂ ಅಂದರೆ ಕ್ಯಾಮ್ರಾ ಬೇರೆ ಕಡೆ ಇತ್ತು, ನಾನು ಬೇರೆ ಕಡೆ ಇದ್ದೆ. ಸೊ ಅವರಲ್ಲಿ ನಾನೊಬ್ಳು ಅಂತ ಅಂದ್ಕೊಂಡು ಎಲ್ಲ ನನ್ನ ಹತ್ರ ಶಾಪಲ್ಲಿ ಬಂದು ಶಾಪಿಂಗ್ ಮಾಡ್ತಾ ಹೋಗ್ತಿದ್ರು. ಸೊ ಸಾಂಗ್ ಶೂಟಿಂಗ್ ಆಗಬೇಕಾದ್ರೂ ಅದೇ ಸರ್ ಹೇಳಿದರು, ತುಂಬ ಕಷ್ಟಪಟ್ಟು ಸಾಂಗ್ ಶೂಟಿಂಗು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. 21ನೇ ತಾರೀಕಿಗೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇವಾಗಲೇ 3 ಸಾಂಗ್ ರಿಲೀಸ್ ಆಯಿತು, ಟ್ರೇಲರು ಬಂದಿದೆ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೈಮ್ ತಗೊಂಡು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೆಕೆಂಡ್ಲಿ ನಾನು ಮಾಸ್ಕ್ ಯಾಕೆ ಹಾಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಿರ್ಬೋದು. ಆಬ್ವಿಯಸ್ಲಿ ಕೆಮ್ಮು ನೆಗಡಿ ಇದೆ, ಸೊ ದಯವಿಟ್ಟು ಒಂಚೂರು ಕ್ಷಮಿಸಿ. ಆ್ಯಂಡ್ ಸಾರಿ ಇಲ್ಲ ಬಟ್ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ನನ್ನ 2ನೇ ಕನ್ನಡ ಕಮರ್ಷಿಯಲ್ ರಿಲೀಸ್ ಅಂತ ಹೇಳ್ಬೋದು. ಇದರಲ್ಲಿ ನನ್ನ ಪಾತ್ರ ಹೆಸರು ಸ್ವರ ಅಂತ, ತಮಿಳ್ನಾಡು ಹುಡುಗಿ, ಆ್ಯಂಡ್ ಯೂಟ್ಯೂಬ್ ಬ್ಲಾಗರ್ ಪಾತ್ರ ಅಂತ ಹೇಳ್ಬೋದು. ಬಟ್ ತುಂಬ ಫನ್ ಲವಿಂಗ್, ಅಡ್ವೆಂಚರಸ್, ಎಕ್ಸ್ಟ್ರೋವರ್ಟೆಡ್ ಕ್ಯಾರೆಕ್ಟರ್ ಇದು. ಆ್ಯಂಡ್ ನಗ್ನಗ್ತಾ ಖುಷಿಯಾಗಿರ್ತಾರೆ, ಮಗು ಥರ. ಸೊ ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸು. ಆ್ಯಂಡ್ ಹೈವದನ ಸರ್ ನನಗೆ ತುಂಬ ಪ್ರೇಸ್ ಮಾಡ್ತಿದ್ರು. ಬಟ್ ಆನೆಸ್ಟಾಗಿ ಹೇಳಬೇಕಂದ್ರೆ ಅವರು ನನ್ನ ಮೇಲೆ ನಂಬಿಕೆ ಇರಲಿಲ್ಲ ಅಂದರೆ ನಾನು ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಲೈಕ್ ಸ್ಪೇಸೇ
I don't know, like I wouldn't have been able to perform like that. So basically ಇಂಪ್ರೂವೈಸ್ ಮಾಡೋಕ್ಕೆ ಆ್ಯಂಡ್ ನಮ್ಮ ಎಮೋಷನ್ಸ್ ಜೊತೆ ಆಟ ಆಡೋಕ್ಕೆ ಆ ಜಾಗ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಜನ್ ಅವರೇ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅಂದರೆ ಅವ್ರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋದೇ ಇಲ್ಲ ಆನೆಸ್ಟ್ಲಿ. ಆ್ಯಂಡ್ ರಿಸ್ಕ್ ಯಾಕೆ ಹೇಳಿದ್ರಿ, ಗಾಡಿ ಓಡಿಸು, ನಾನು ಚೆನ್ನಾಗಿ ಗಾಡಿ ಓಡಿಸಿದ್ದೆ ಆ್ಯಕ್ಚುಲಿ, ಥಾರ್ ಗಾಡಿ. ಆ್ಯಂಡ್ ಇಲ್ಲ ಸರ್, ತುಂಬ ಚೆನ್ನಾಗಿ ಓಡಿಸಿದ್ದೆ. ಆ್ಯಂಡ್ ವೆನ್ಯಾ ರಾಯ್ ತುಂಬ ಫ್ರೆಶ್ ಆಗಿದ್ದಾರೆ. ಅಂದರೆ ಅವ್ರು ಲೈಕ್ ಕಣ್ಣೇ ತುಂಬ ಫ್ರೆಶ್ ಆಗಿದೆ ಸ್ಕ್ರೀನ್ ಮೇಲೆ. ಸೊ ಆಲ್ ದಿ ಬೆಸ್ಟ್ ಯು. ಆ್ಯಂಡ್ ಈ ಫಿಲ್ಮು ತುಂಬ ಥೀಮ್ಸ್ ಎಕ್ಸ್ಪ್ಲೋರ್ ಮಾಡುತ್ತೆ. ಫ್ರೆಂಡ್ಶಿಪ್ ಇರಲಿ, ಅಪ್ಪ ಅಮ್ಮ ಸಂಬಂಧ ಇರಲಿ, ಎಕ್ಸ್ಟರ್ನಲ್ ಜರ್ನಿ ಆ್ಯಂಡ್ ಇಂಟರ್ನಲ್ ಜರ್ನಿ ಆ್ಯಂಡ್ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ತುಂಬ ಚೆನ್ನಾಗಿದೆ ಈ ಫಿಲ್ಮು. ದಯವಿಟ್ಟು ಬಂದು ನೋಡಿ, ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಸೋ ಮಚ್.